ಇಂಟ್ರಡಕ್ಷನ್ನಲ್ಲೇ ಒಂದು ಮಾತು ಹೇಳ್ತಾ ಇದ್ದೆ ನಾನು. ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಖಚಿತಪಡಿಸಿಕೊಂಡಿದೆ. ಈಗ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಗೌರ್ಮೆಂಟ್ನ ಸ್ಟ್ಯಾಂಡ್ ಏನಿರಬೇಕು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಆ ಮಾತನ್ನು ಹೇಳಿದ್ರು ಅಂದ ಮೇಲೆ ಅದು ರಾಜ್ಯ ಸರ್ಕಾರದ ಅಧಿಕೃತ ನಿಲುವು ಅಂತ ಅರ್ಥ. ಅದು RCB ಫೈನಲ್ ಮ್ಯಾಚ್ ಅನ್ನು ಗೆದ್ದಿದ್ದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಮಾಡಿತು. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಸುಸೂತ್ರವಾಗಿ ನಡೆದಿದೆ. ಕಾಲ್ತುಳಿತ ಆಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ. ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಇಲ್ಲ. ಅದರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ. ಊರು ಸುಟ್ಟರು ಹನುಮಪ್ಪ ಹೊರಗೆ ಅಂತಾರೆ ನಮ್ಮ ಕಡೆ ಗಾದೆ ಮಾತು. ಹಂಗಿದೆ ಈ ಲೆಕ್ಕಾಚಾರ. ಊರು ಸುಟ್ಟರು ಹನುಮಪ್ಪ ಹೊರಗೆ, ಹಂಗಿದೆ ಈ ಲೆಕ್ಕಾಚಾರ. ಸ್ವತಃ ಮುಖ್ಯಮಂತ್ರಿಗಳೇ ಈ ಮಾತನ್ನು ಹೇಳಿದ್ರು. ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡಿದ್ದ ನಾವಲ್ಲ, ವಿಧಾನಸೌಧದಲ್ಲಿ ಘಟನೆ ನಡೆದಿಲ್ಲ. ಸತ್ಯವತಿ ಮೇಲೆ ಕ್ರಮ ತಗೋಬೇಕು. ಸತ್ಯವತಿ DPIR ಸೆಕ್ರೆಟರಿ, ಅವ್ರ ಮೇಲೆ ಕ್ರಮ ತಗೋಬೇಕು. ಬಂದೋಬಸ್ತ್ ಬಗ್ಗೆ ಪೊಲೀಸ್ ಆಯುಕ್ತರು ನನಗೆ ಹೇಳಲಿಲ್ಲ, ಪೊಲೀಸ್ ಕಮಿಷನರ್ ನನಗೆ ಹೇಳಲಿಲ್ಲ, ಭದ್ರತೆಯ ಬಗ್ಗೆ ನನಗೆ ಮಾಹಿತಿ ಕೊಡಲಿಲ್ಲ. ಸರ್ಕಾರದ್ದೇನೂ ತಪ್ಪಿಲ್ಲ. ಹಂಗಿದ್ಮೇಲೆ ಮುಜುಗರ ಯಾಕಾಗಬೇಕು ಸರ್ಕಾರಕ್ಕೆ? ವಿಧಾನಸೌಧದಲ್ಲಿ ಯಾವ ಘಟನೆಯೂ ನಡೆದಿಲ್ಲ ಅಷ್ಟೇ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೂ ಏನು ಸಂಬಂಧ ಇಲ್ಲ, ನನಗೂ ಕ್ರಿಕೆಟ್ ಸ್ಟೇಡಿಯಂಗೂ ಏನು ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯ ಪ್ರಶ್ನೆನಾದರೂ ಎಲ್ಲಿಗೆ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಅವರು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ, ಅದು 100ಕ್ಕೆ 100%. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದಿದೆ. ಯಾರ್ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್. ನನಗೆ ಇನ್ವೈಟ್ ಮಾಡಿದ್ರು. ಕುಂಭಮೇಳದಲ್ಲಿ ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು, ಅವತ್ತೇ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ. 100 ಜನ ಸತ್ತೋದ್ರು. ಆಗ ಮಾಡಿದ್ರ? ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು? ನೀವೆಲ್ಲ ಕೇಳಿದ್ರ? ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಬ್ಲಾಕ್ ಮಾರ್ಕ್ ಆಗಿಲ್ಲ. ಹೆಂಗೆ ಬ್ಲಾಕ್ ಮಾರ್ಕ್? ಇನ್ನೊಂದ್ಸರಿ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಪೋಣ. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ. ಆದರೆ ಘಟನೆ ನಡೀಬಾರ್ದು. ಹೈಕಮಾಂಡ್ ಕೇಳಿದಾರೆ ಸರ್, ವರದಿ ಕೇಳಿದಾರೆ ಸರ್ ಹೈಕಮಾಂಡ್ ಬಗ್ಗೆ. ಸುಳ್ಳು ಯಾರು ಕೇಳಿದ್ರು? ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಇದು ಆರ್ಗ್ಯುಮೆಂಟ್. ವಿಧಾನಸೌಧದ ಮುಂದೆ ಏನೂ ಗಲಾಟೆ ಆಗಿಲ್ವಲ್ಲ, ಕಾಲ್ ತುಳಿತ ಆಗಿಲ್ವಲ್ಲ. ಅದನ್ನು ಕೇಳಿದಾಗ ನನ್ನಲ್ಲಿ ಬಂದ ಮೊಟ್ಟ ಮೊದಲ ಪ್ರಶ್ನೆ, ಮತ್ತು ಗೋವಿಂದರಾಜು ಅವ್ರನ್ನ ಯಾಕೆ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿದ್ರಿ? ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ. KSCAನಲ್ಲಿ RCB ಅವರು ಸಂಭ್ರಮಾಚರಣೆ ಅರೇಂಜ್ ಮಾಡೋದ್ರಲ್ಲಿ ಗೋವಿಂದರಾಜು ಅವರ ಕೈವಾಡ ಇತ್ತ? ಹಂಗಿದ್ರೆ ಗೋವಿಂದರಾಜು ಅವರ ಕೈವಾಡ ಇತ್ತ, ಅವ್ರನ್ನೇ ಕೆಲಸದಿಂದ ತೆಗೆದಿದ್ರಿ. MLC ಗೋವಿಂದರಾಜು ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ, ರಾಜಕೀಯ ಕಾರ್ಯದರ್ಶಿ. ಈಗ ಕಮಿಷನರ್ ಯಾಕೆ ಸಸ್ಪೆಂಡ್ ಆದರು? ಕಮಿಷನರ್ ಹೇಳ್ಬೋದಲ್ಲ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ರೀ, ಬಂದೋಬಸ್ತ್ ಸರಿಯಾಗಿ ಮಾಡಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಂಗೆ ಯಾಕಾಯಿತು ಅನ್ನೋದ್ರ ಮೇಲೆ ತನಿಖೆ ಮಾಡಿ. ಕಮಿಷನರ್ ಹೇಳ್ಬೋದು. ಇಲ್ಲ ಇಲ್ಲ, ಹಂಗೆ ಹೇಳಕ್ಕೆ ಬರಲ್ಲ. ಅವರು ಇಡೀ ಬೆಂಗಳೂರಿಗೆ ಕಮಿಷನರು. ಅಡಿಷನಲ್ ಕಮಿಷನರು ವಿಕಾಸ್ ಕುಮಾರ್ ಅವ್ರು ಹೇಳಿದ್ರೆ ಹಾಗೆ ವಿಧಾನಸೌಧದ ಮುಂದೆ ನಾವು ಸರಿಯಾಗಿ ಬಂದೋಬಸ್ತ್ ಮಾಡಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಹಂಗೆ ಯಾಕಾಯಿತು ಅನ್ನೋದರ ತನಿಖೆ ಆಗಲಿ ಅಂತ ಇಲ್ಲ. ಅವರು ಇಡೀ ಬೆಂಗಳೂರಿಗೆ ಅಡಿಷನಲ್ ಕಮಿಷನರು. DCP ಶೇಖರ್ ಬೆಂಗಳೂರು ಸೆಂಟ್ರಲ್
DCP ಅವರಂದರೆ ಹಂಗೆ ಹಾಂ ಅವ್ರು ಇಡೀ ಬೆಂಗಳೂರು ಸೆಂಟ್ರಲ್ ವೇರ್ ಚಿನ್ನಸ್ವಾಮಿ ಕ್ರೀಡಾಂಗಣ ಫಾಲ್ಸ್ ಅದರ DCP ಅವರು ಹಂಗೆ ಅನ್ನಕ್ಕೆ ಬರಲ್ಲ. ACP ಆ ಸಬ್ ಡಿವಿಷನ್ನಿನ ACP ಅವರ ವ್ಯಾಪ್ತಿಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ. ಇನ್ಸ್ಪೆಕ್ಟ್ರು ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಇನ್ಸ್ಪೆಕ್ಟರ್ ಅವರು, ಆ ಲಿಮಿಟ್ಸ್ನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ. ಅವ್ರಂಗೆ ಹೇಳಂಗಿಲ್ಲ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಶುರುವಾಗೋದಕ್ಕಿಂತ ಮುಂಚೆ KSCA ಪ್ರತಿನಿಧಿಗಳು ಬಂದು ನಾವು ಅಕಸ್ಮಾತ್ RCB ಗೆದ್ರೆ ಸೆಲೆಬ್ರೇಷನ್ ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಬೇಕು ನೀವು ಅಂತ ಕೇಳಿದಾಗ ನೋ ಪರ್ಮಿಷನ್ ಅಂತ ಹೇಳಿ ಕಳಿಸಿದ, ಸೆಲೆಬ್ರೇಷನ್ ಮಾಡಬೇಡಿ ಅಂತ ಹೇಳಿ ಕಳಿಸಿದ ಇನ್ಸ್ಪೆಕ್ಟರು ಸಸ್ಪೆಂಡು. ಸೆಲೆಬ್ರೇಷನ್ ಮಾಡಬೇಡಿ ಅಂತ ಹೇಳಿದ ಇನ್ಸ್ಪೆಕ್ಟರಿಂದ ಹಿಡಿದು ಸರ್ ಇವತ್ತು ಬುಧವಾರ ಭಾನುವಾರ ಈ ಸೆಲೆಬ್ರೇಷನ್ ಇಟ್ಕೊಳ್ಳಿ, ಚೆನ್ನಾಗಿ ಭದ್ರತೆ ಕೊಡ್ತೀವಿ ನಾವು, ಇವತ್ತು ಮಾಡಿದರೆ ಭದ್ರತೆ ಕೊಡೋದು ಆಗೋದಿಲ್ಲ ಅಂತ ಹೇಳಿದಂಥ ಕಮಿಷನರ್ ತನಕ ಎಲ್ಲರೂ ಸಸ್ಪೆಂಡು. ಸರ್ಕಾರಕ್ಕೆ ಯಾಕೆ ಸಂಬಂಧ ಇಲ್ಲ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ. ಸರ್ಕಾರಕ್ಕೆ ಸಂಬಂಧ ಇಲ್ಲ, ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ. DPAR ಸೆಕ್ರೆಟರಿ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೇ DPAR ಸೆಕ್ರೆಟರಿ ಸತ್ಯವತಿ ಆವತ್ತು ಬೆಳಗ್ಗೆನೇ ಹೇಳಿಕೆ ಕೊಡ್ತಾರೆ, ಸರ್ಕಾರಿ ಕಾರ್ಯಕ್ರಮವನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡ್ತಾ ಇದ್ದೀವಿ ನಾವು, ಸಾರ್ವಜನಿಕರು ಇಲ್ಲಿಗೆ ಬರಬಾರ್ದು, ಸಾರ್ವಜನಿಕರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂದರು. ಇದೇ DPAR ಸೆಕ್ರೆಟರಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೇ ಮಾತನ್ನು ಹೇಳಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಅಂತ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಶುರುವಾದ ನಂತರ ಕಾರ್ಯಕ್ರಮದ ಆಯೋಜಕರು ಘೋಷಣೆ ಮಾಡ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ. ಒಬ್ಬ ಶಾಸಕರು ಘೋಷಣೆ ಮಾಡಿದ್ರಲ್ಲಿ, ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ ಅಂತ. ಇವರು ಮಾತು ಕೇಳ್ಕೊಂಡು ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ್ರೆ ಅಲ್ಲಿ ಗೇಟ್ ಲಾಕ್ ಆಗಿತ್ತು. ಗೇಟ್ ಯಾಕೆ ಓಪನ್ ಮಾಡಲಿಲ್ಲ ಅನ್ನೋ ವಿಷಯದಲ್ಲಿ CID ತನಿಖೆಯನ್ನು ಶುರು ಮಾಡಿದೆ. CIDಗೆ ನಿಜವಾಗ್ಲೂ ಫ್ರೀ ಹ್ಯಾಂಡ್ ಸಿಕ್ಕರೆ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಹೊರಗೆ ಬಂದಿರೋ ಅಂಶ ಇದೆಯಲ್ಲ, ಅದು ಯಾರು ಬುಡಕ್ಕೆ ಬಿಸಿನೀರು ಕಾಯಿಸತ್ ನೋಡೋಣ. ಅದನ್ನ ನಿಜವಾಗಲೂ CIDಗೆ ತನಿಖೆಯ ಸ್ವಾತಂತ್ರ್ಯ ಸಿಕ್ಕರೆ ಇಲ್ಲಿ ಅನೌನ್ಸ್ ಮಾಡಿದಾಗ ಅಲ್ಲಿ ಗೇಟ್ ಓಪನ್ ಇದ್ದಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಗೇಟ್ ಮುಂದೆ ಸೇರ್ಕೊಂಡು ನುಗ್ಗಲು ಆಗ್ತಿರ್ಲಿಲ್ಲ. ಇಲ್ಲಿ ಒಬ್ಬರ ನಂತರ ಒಬ್ಬರಂತೆ ಕಾಂಪಿಟೇಷನ್ಗೆ ಬಿದ್ದವರಂಗೆ ಅನೌನ್ಸ್ ಮಾಡ್ತಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಎಲ್ಲರೂ ಅಂತ. ಈಗ ಆ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂದಮೇಲೆ ಸಂಬಂಧ ಇಲ್ಲದೆ ಇರೋ ಕಾರ್ಯಕ್ರಮಕ್ಕೆ ಹೋಗಿ 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 ಅಂತ ಯಾರು ಹೇಳಿದ್ರು? ಯಾಕೆ ಹೇಳಿದ್ರು ಅದನ್ನು? ಸರ್ಕಾರಕ್ಕೆ ಸಂಬಂಧ ಇಲ್ಲದೆ ಇರುವ ಕಾರ್ಯಕ್ರಮಕ್ಕೆ ಹೋಗಿ 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 ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಯಾಕೆ ಹೇಳಿದ್ರು? ಕರ್ನಾಟಕದ ಪ್ರಶ್ನೆ ಸ್ವಾಮಿ ಇದು. ಅಲ್ಲಿ ಕಾಲು ತುಳಿತಾಗಿದೆ, ನಮಗೆ ಸಂಬಂಧ ಇಲ್ಲ ಅಂದ್ಬಿಟ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.